ಇಲ್ಲ ಏನಾಗ್ತಾ ಇದೆ ಅಂತ ಅಂದ್ರೆ ಯಾವಾಗ ಬೆಂಗಳೂರಲ್ಲಿ ಚೇಸಿಂಗ್ ಅನ್ನ IPL ಅಲ್ಲಿ RCB ತೆಗೆದುಕೊಂತು ಆ ಒಂದು ಸಂದರ್ಭದಲ್ಲಿ ಚೇಸಿಂಗ್ ಪಿಚ್ ಆಗಿರೋದ್ರಿಂದ 200 ಅಲ್ಲ 220 ಹೊಡೆದ್ರು ಕೂಡ RCB ಚೇಸ್ ಮಾಡುತ್ತೆ ಅನ್ನುವ ಒಂದು ವಿಶ್ವಾಸವನ್ನ RCB ಫ್ಯಾನ್ಸ್ ಗಳು ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಫ್ಯಾನ್ಸ್ ಗಳನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೀವಿ. ಮೇಡಮ್ ಏನ್ ಹೇಳ್ತೀರಾ? ನಿಜವಾಗಿ ಪೊಲೀಸ್ನವರು ಒಂದ್ ಕಡೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು ರಾಮ್, ಯಾಕಂದ್ರೆ ಅವ್ರದ್ದು ಕೂಡ ಕೆಲಸ ಇದೆ. ಸಾಕಷ್ಟು ಫ್ಯಾನ್ಸ್ ಗಳು ಒಂದೇ ಸಮಯದಲ್ಲಿ ಈಚೆ ಕಡೆ ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ಅಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನ ಫ್ಯಾನ್ಸ್ ಗಳಿಗೆ ಮಾಡ್ಕೊಡ್ತಾ ಇಲ್ಲ. ನೋಡೋಣ ಯಾರು ಹೇಗೆ ಮಾತಾಡ್ತಾರೆ ಅಂತ. ಏನ್ ಹೇಳ್ತೀರಾ? ಈ ಸಲ ಕಪ್ ನಮ್ದು. ಏನ್ ಹೇಳೋದು? ಆರ್ಸಿಬಿನೇ ಪ್ರತಿ ಸಲ ಕಪ್ ನಮ್ದೆ. RCB ವಿನ್ 3 cheers. ಜೈ RCB. ಸೊ ಎಲ್ಲರೂ ಕೂಡ ಮನೆಗೆ ಹೋಗುವ ಆದುರದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ ಏನ್ ಹೇಳ್ತೀರಾ? RCB ಕಪ್ ಅನ್ನ ಗೆದ್ದಿದೆ, ಏನ್ ಹೇಳ್ತೀರಾ ಸರ್? ನಿಮ್ ರೆಗ್ಯುಲರ್ ಚಾನಲ್ ಬಂದ ನೋಡಿ. ನಮ್ಮ ಗುರೂಜಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ ಹೋಗ್ತೀನಿ. ಸರ್ ಹೇಳಿ, ಏನ್ ಹೇಳ್ತೀರಾ ಇವತ್ತು? RCB ಟೀಮ್ ತುಂಬಾ ಗೆದ್ದಿರೋದು ಖುಷಿ ಇದೆ. ಗೆಲ್ಲುತ್ತೆ ಅಂತ ಗೊತ್ತಿತ್ತು. ಇದೇ ತರ ಸ್ಕೋರ್ ಪ್ರೆಡಿಕ್ಷನ್ ಮಾಡಿದ್ದೆ. 100% ಚೆನ್ನಾಗಿ ಆಡ್ತಾರೆ. 90% ಅವರೇ ಇರ್ಬೋದು ಈ ಸರಿ ಮ್ಯಾಚ್ ಮೇಲೆ. ನೆಕ್ಸ್ಟ್ ಚೆನ್ನೈ ಮೇಲೂ ಕೂಡ RCB ಮ್ಯಾಚ್ ಗೆಲ್ತಾರೆ. ಚೆನ್ನೈ ಮೇಲೂ ಕೂಡ ಗೆಲ್ತಾರೆ. ಮೊದಲನೇದಾಗಿ SRH 201 ನೋಡಿದಾಗ ಎಲ್ಲಾದ್ರೂ ಹೋಪ್ ಸ್ವಲ್ಪ ಹೋಗಿತ್ತಾ? ಆತರ ಏನಾದ್ರು? ಅವ್ರದ್ದು ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಬೌಲಿಂಗ್ ವೀಕ್ ಇದೆ ಅಂತ ಗೊತ್ತಿತ್ತು. ಹಾಗಾಗಿ ಪರ್ಫಾರ್ಮೆನ್ಸ್ ನೋಡಿದಾಗ ಈ ಸರಿ ಇಲ್ಲ. ಈ ಸರಿ ಕ್ಯಾಪ್ಟನ್ ಚೆನ್ನಾಗಿ ಆಡಿದ್ರು, ಅದು ತುಂಬಾ ಪವರ್ಫುಲ್ ಆಯ್ತು ಈ ಸರಿ. ಹಾಗಾಗಿನೇ RCB ತುಂಬಾ ಚೆನ್ನಾಗಿ ಆಡ್ತಾರೆ. ಈ ಸೀರೀಸ್ ತುಂಬಾ ಎನರ್ಜಿಯಾಗಿ ಆಡ್ತಾರೆ. ಒಂದ್ ಸ್ವಲ್ಪ ಸಾಲ್ಟ್ ಕೈ ಕೊಡ್ಬೋದು, ನೆಕ್ಸ್ಟ್ ನೋಡ್ಕೋಬೇಕು. ಸರ್ ನೀವು ಈಗ ಆಲ್ರೆಡಿ ಏನು ಒಂದ್ಸಲ ಹೇಳಿದ್ರಿ RCB ಈ ಮ್ಯಾಚ್ ಅನ್ನ ಗೆಲ್ಲುತ್ತೆ ಅಂತ. ನೀವು ಹೇಳಿದ್ರಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಅಂತ. ಏನ್ ಹೇಳ್ತೀರಾ ಇದ್ರ ಬಗ್ಗೆ, ನಂಬರ್ಸ್ ಬಗ್ಗೆ? ಇಲ್ಲ, ವಿರಾಟ್ ಕೊಹ್ಲಿ 5ನೇ ತಾರೀಕು ಪವರ್ಫುಲ್ ಡೇಟ್, 11ನೇ ತಿಂಗಳು 1988ನೇ ಇಸ್ವಿ. ಅಲ್ಲಿ ಕನ್ನಿ ರಾಶಿ ಅವ್ರದ್ದು ಉತ್ತರ ನಕ್ಷತ್ರ. ಹಾಗಾಗಿದೆ ಅವ್ರಿಗೆ ರಾಹು ದಶೆ ನಡೀತಿದೆ. ಸೂಪರ್. ಇವತ್ತು ಶನಿ ನಕ್ಷತ್ರ ಇತ್ತು, ಪುಷ್ಯ ನಕ್ಷತ್ರ. ಹಾಗಾಗಿ ಚೆನ್ನಾಗಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಹೆಲ್ತ್ ಹಾಳಾಗುತ್ತೆ, ಅದಂತೂ ಹುಷಾರ ನೋಡ್ಕೋಬೇಕು. ಇನ್ನೊಂದು ತುಂಬಾ ಕೆಡುತ್ತೆ ಹೆಲ್ತ್, ಅದೊಂದು ಅಪನ ನೋಡ್ಕೋಬೇಕು. ಅದನ್ನ ತುಂಬಾ ಜಾತಕ ನೋಡಿ ಪ್ರೆಡಿಕ್ಷನ್ ಮಾಡೋದು ತುಂಬಾ 100%. ವಿರಾಟ್ ಕೊಹ್ಲಿ ಎಷ್ಟು ಫಿಟ್ ಆಗಿದ್ದಾರೋ ಅಷ್ಟು ಕೂಡ ಹೆಲ್ತ್ ಅಟ್ಯಾಕ್ ಆದವರು ಸಾಕು 100%. ಇದು ತುಂಬಾ ಜನ ಬೇಜಾರಾಗ್ಬೋದು, ಅದು ಸಬ್ಜೆಕ್ಟ್ 100%. ಈಗ ಜಿತೇಶ್ ಶರ್ಮಾ ಅವರು ಇವತ್ತು ಆಡ್ಲಿಲ್ಲ, ಅದಕ್ಕೇನಾದ್ರೂ ಪ್ರಾಬ್ಲಮ್ ಇದೆಯಾ? ಜಿತೇಶ್ ಶರ್ಮಾ ಅವರು ಇವತ್ತು ಆಡ್ಲಿಲ್ಲ, ಡಕ್ಔಟ್ ಆಗಿದ್ದಾರೆ, ಏನ್ ಹೇಳ್ತೀರಾ? ಇದು ಸಹಜ ಸರ್, ಕ್ರಿಕೆಟ್ ಅಲ್ಲಿ ಇದೆಲ್ಲ ಸಹಜ. ಅದಕ್ಕೆ ದೊಡ್ಡ ವಿಷಯ ಅಲ್ಲ. ಮೇಡಮ್ ಮಾತಾಡಿ, ನೀವೇ ರೆಗ್ಯುಲರ್ ಅಲ್ಲ, ನೀವೇ ಮೇಡಮ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಇವತ್ತು ಮ್ಯಾಚ್ ಅನ್ನ ನೋಡಿದ್ರೆ ಏನ್ ಅನಿಸ್ತಾ ಇದೆ? ಮ್ಯಾಚ್ ತುಂಬಾ ಸಖತ್ತಾಗಿತ್ತು ಮ್ಯಾಚ್. ಅದೇ ರೀತಿ ನಾನು ಆಲ್ರೆಡಿ ಮಾರ್ನಿಂಗ್ ಪ್ರೆಡಿಕ್ಷನ್ ಕೊಟ್ಟಿದ್ದೆ RCBನೇ ವಿನ್ ಆಗೋದು ಅಂತ. ಯಾಕಂದ್ರೆ ಈ ವರ್ಷಕ್ಕೆ 5 ಅನ್ನೋದು ತುಂಬಾ ಸಿಕ್ಕಾಪಟ್ಟೆ ಪಾಸಿಟಿವ್ ಡೇಟ್ ಅಂತಾನು ಹೇಳಿದೀನಿ. ಮತ್ತೆ ಈ 6 ಅನ್ನೋದು ಡೇಂಜರ್ ನಂಬರ್ ಅಂತ ಕೂಡ ಹೇಳಿದೀನಿ. ಅದರಲ್ಲೂ ನಮ್ಮ ಹೈದರಾಬಾದ್ ಅವರು ಓನರ್ ಇದ್ದಾರಲ್ಲ, ಅವರು ಬಂದು ಅವ್ರದ್ದು 6ನೇ ತಾರೀಕು ಆಗಿರುತ್ತೆ ಈ ವರ್ಷ. ಸೊ ಅವರ ಒಂದು ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಲ್ಲ ಅಂತ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹೇಳಿದ್ದೀನಿ, ಮತ್ತೆ ಲೈವ್ ಅಲ್ಲಿ ಕೂಡ ಹೇಳಿದ್ದೀನಿ. ಹಾಗಾಗಿ ಇವತ್ತು ಅವ್ರಿಗೆ ಯಾವ್ದಾದ್ರು ಒಂದು ನೆಗೆಟಿವ್ ಆಗುತ್ತೆ ಅನ್ಕೊಂಡೆ. ಬಟ್ ಅವರಲ್ಲೂ ತುಂಬಾ ಚೆನ್ನಾಗಿದ್ರು. 23ನೇ ತಾರೀಕು ಅವರಾಗಿರ್ಬೋದು, 5ನೇ ತಾರೀಕು ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬಟ್ ನಮ್ಮಲ್ಲಿ ಆಡಿದಾಗ ನಮ್ಮ ಒಂದು ಪ್ಲೇಯರ್ಸ್ RCB ಅವರು, ನಮ್ಮ ತಂಡದ ಪ್ಲೇಯರ್ಸ್ ಅಲ್ಲಿ ಅದರಲ್ಲೂ 5ನೇ ತಾರೀಕು ಅವರು ವಿರಾಟ್ ಕೊಹ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. RCB ವಿನ್ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ವಿನ್ ಆಗಿರೋದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ. ಈಗ ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ, ಮುಂಚೆ ಏನು ಯುನೈಟೆಡ್ ಸ್ಪಿರಿಟ್ಸ್ ಅವರ ಒಂದು ಮಾಲೀಕತ್ವದಲ್ಲಿ ಇತ್ತು RCB, ಇವಾಗ ಬೇರೆಯವರು ತಗೊಂಡಿದ್ದಾರೆ. ಯಾರು ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಬೋದು, ಅದೇ ರೀತಿ ಆದಿತ್ಯ ಬಿರ್ಲಾ ಗ್ರೂಪ್ ತಗೊಂಡಿದ್ದಾರೆ. ಏನಾದ್ರೂ ಡಿಫರೆನ್ಸ್ ಕಾಣುತ್ತಾ ಇನ್ನು ಮುಂದಕ್ಕೆ? ಹೌದು, ಈ ವರ್ಷದಲ್ಲಿ ಓನರ್ ಚೇಂಜ್ ಆಗಿದ್ದಾರೆ. ಅದರಲ್ಲೂ ಇಬ್ರು ಓನರ್ ತಗೊಂಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಅದರಲ್ಲಿ ಚೇಂಜಸ್ ಕಾಣುತ್ತೆ. ಮತ್ತೆ ನೆಕ್ಸ್ಟ್ ನಡೆಯುವಂತ ಮ್ಯಾಚ್ ಚೆನ್ನೈ ವರ್ಸಸ್ RCB ಅಲ್ಲಿ RCBನೇ ವಿನ್ ಆಗೋದು ಅಂತ ಅದನ್ನು ಕೂಡ ಪ್ರೆಡಿಕ್ಷನ್ ಕೊಡ್ತೀನಿ. RCBನೇ ವಿನ್ ಆಗುತ್ತೆ. ಇನ್ನ ಟೈಮ್ ಇದೆ, ಕಾದು ನೋಡೋಣ. ಕಾದು ನೋಡಿದ್ರು RCBನೇ ವಿನ್ ಆಗೋದು. ಲಾಸ್ಟ್ ಕ್ವಶನ್, ಈ ಒಂದು ಸೀಸನ್ ಯಾರು ಗೆಲ್ತಾರೆ? RCB ಗೆಲ್ಲೇಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಇಷ್ಟ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಬಟ್ ಈ ಒಂದು ಸೀಸನ್ ಅಲ್ಲಿ ನೋಡಿದಾಗ ಕಾಂಪಿಟೇಟರ್ ಆಗಿ ನಮಗೆ ಚೆನ್ನೈ ಅವರು ಬರ್ತಾರೆ ಅಂತ ಹೇಳ್ಬೋದು. ಈ ನೆಕ್ಸ್ಟ್ 5ನೇ ತಾರೀಕು ಆದ್ರೆ ಅವಾಗ ಗೊತ್ತಾಗುತ್ತೆ. ಜೊತೆಗೆ ಪಂಜಾಬ್ ಅವರು ಕೂಡ ಸ್ವಲ್ಪ, ಅವರಲ್ಲೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಅವರು ಕಾಂಪಿಟೇಟರ್ ಆಗಿ ಬರ್ತಾರೆ ಅಂತ ನನ್ನ ಪ್ರಕಾರ. ಅಂದ್ರೆ ಎಂಡ್ವರೆಗೂ ಕಾಂಪಿಟೇಟರ್ ಆಗಿರ್ತಾರೆ ಅಂತ ಅನ್ಬೋದು. ಅಂದ್ರೆ ಕಾಂಪಿಟೇಷನ್ ತುಂಬಾ ಬಲವಾಗಿರುತ್ತೆ ಅವ್ರಿಗೂ, ನಮ್ಮ RCB ಅವ್ರಿಗೆ. ನೀವ್ ಇವತ್ತು ಮ್ಯಾಚ್ ನೋಡಿದ್ರಲ್ಲ, ಅವರು 201 ನೋಡಿದ್ರು ಸ್ಕೋರ್. ನಿಮ್ಗೆ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ RCB ಸೋಲುತ್ತೆ ಅಂತ ಅನಿಸ್ತಾ?
RCB ಸೋಲುತ್ತೆ ಅಂತ ಯಾವುದೇ ಕಾರಣಕ್ಕೂ ಅನ್ಸಿಲ್ಲ. ಯಾಕಂದ್ರೆ ಇದು ಫಸ್ಟ್ ಮ್ಯಾಚ್, ಲಾಸ್ಟ್ ಅಲ್ಲಿ ಗೆದ್ದಿರೋದು, ಅದು ನಡೀತಾ ಇರೋದು ಬೆಂಗಳೂರಲ್ಲಿ. ಲಾಸ್ಟ್ ಇಯರ್ ನೋಡ್ಕೊಂಡಾಗ ಈ ವರ್ಷ ಇದು ಫಸ್ಟ್ ಮ್ಯಾಚ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಥ್ಯಾಂಕ್ ಯು. ಸೊ ಇಲ್ಲಿ ಒಂದು ಗ್ಯಾಂಗ್ ಇದೆ, ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ಅಂತ ಕೇಳೋಣ. ಏನ್ ಹೇಳ್ತಾರೆ ಇವತ್ತು ಮ್ಯಾಚ್ ಗೆದ್ದಿದ್ದಾರೆ RCB ಅವರು, ಏನ್ ಹೇಳ್ತೀರಾ? मुंबई से हाँ ठीक है, बोलिए क्या बोलती है, क्या मैं भारी खेला हमारा छोकरा. टीम डेविड उठा को रख दिया. पूरे परेशान, दोबारा नहीं आना. हैदराबाद के फैन है यहाँ पे, अच्छा लगा. एक खाली इसके वास्ते मैं मुंबई से आया 3 दिन रहे को, लेकिन अच्छा लगा. माशाल्लाह बहुत अच्छा एनवायरनमेंट है बैंगलोर का. हॉस्पिटैलिटी भी अच्छी है, अच्छा लगा. ठीक है, आपका फेवरेट प्लेयर कौन है? फेवरेट विराट कोहली, किंग है, पूरे इंडिया का डोमिनेट कर रहा है. ऑलवेज विराट कोहली ಈ ಸಲ ಕಪ್ ನಮ್ದೆ. ಸೊ ಸಾಕಷ್ಟು ಫ್ಯಾನ್ಸ್ ಗಳು ಕೂಡ ಇನ್ನೂ ಹೊರ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 35,000 ಫ್ಯಾನ್ಸ್ ಗಳನ್ನ ಸೇರಿರುವ ಒಂದು ಸ್ಟೇಡಿಯಂ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಒಬ್ಬೊಬ್ಬರಾಗಿ ಏನು ಹೊರಗಡೆ ಬರ್ತಾ ಇದ್ದಾರೆ. ಫ್ಯಾನ್ಸ್ ಗಳನ್ನ ಮಾತಾಡಿಸೋ ಪ್ರಯತ್ನ ಆಗ್ತಾನೆ ಇರುತ್ತೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಇನ್ನುಳಿದಂತೆ ಮೇಡಮ್, ಏನ್ ಹೇಳ್ತೀರಾ? RCB ಗೆದ್ದಿದೆ. They played wonderful. It was wonderful. That's ಸೂಪರ್ RCB ಸೆಕೆಂಡ್ ಸೀಸನ್ ಲೋಡಿಂಗ್. ಎಲ್ಲರೂ ಕೂಡ ಹೇಳ್ತಾ ಇರೋದು ಅದನ್ನೇ. RCB ಫಸ್ಟ್ ಸೀಸನ್ ಅಂದ್ರೆ 2000 ಯಾವಾಗ ಪಾಕಿಸ್ತಾನ್ ಪ್ಲೇಯರ್ ನ ತಗೊಂಡು ಅವಳ ಹಣೆ ಬರನ ಕೆಟ್ಟೋಯ್ತು ಗುರು.